प्राप्य पुण्यकृतां लोकान् उषित्वा शाश्वती समाः शुचीनां श्रीमतां गेहे योगभ्रष्टोऽभिजायते. ಅರ್ಜುನ ಅಕಸ್ಮಾತಾಗಿ ಒಬ್ಬ ಮನುಷ್ಯ ಅರ್ಧದಲ್ಲೇ ಯೋಗವನ್ನ ಬಿಟ್ಟು ಸ್ವರ್ಗದ ಮೋಹವನ್ನ ಕಂಡ್ರೆ ಆಗ ಅವನಿಗೆ ಸ್ವರ್ಗವೇ ದೊರಕತ್ತೆ. ಅದರಲ್ಲಿ ಅವನು ಬಹಳಷ್ಟು ವರ್ಷ ದೀರ್ಘಾವಧಿ ಕಾಲ ಅವನು ಅಲ್ಲೇ ಖುಷಿಯನ್ನ ಪಡ್ತಾನೆ. ಅದಾದ ನಂತರ ಅವನು ಪುನರ್ಜನ್ಮವನ್ನ ತಾಳ್ತಾನೆ. ಪುನರ್ಜನ್ಮವನ್ನ ತಾಳಿದ ನಂತರ ಅವನು ಯೋಗವನ್ನ ಎಲ್ಲಿ ಬಿಟ್ಟಿದ್ನೋ ಅಲ್ಲಿಂದನೇ ಶುರು ಮಾಡಲಿಕ್ಕೆ ಅವನಿಗೆ ಎಲ್ಲ ಸೌಕರ್ಯಗಳು ಅಂದ್ರೆ ಒಂದು ಶುದ್ಧವಾದ ಶ್ರೀಮಂತವಾದ ವಾತಾವರಣದಲ್ಲಿ ಅವನನ್ನ ನಾನು ತಂದು ಬಿಡ್ತೇನೆ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ. ಇಲ್ಲೊಂದು ವಿಷಯ ನಿಮ್ಮ ತಲೆಗೆ ಬರ್ಬೋದು, ಸ್ವರ್ಗದಲ್ಲಿ ದೀರ್ಘಕಾಲ ಇರ್ತಾರೆ ಅಂತ ಇಲ್ಲಿ ಭಗವಂತ ಹೇಳ್ತಾರಲ್ವಾ, ಏನಿದು ಅಂತ ಅಂದ್ರೆ ಯೂಶಲ್ ಆಗಿ ಯಾರು ಸ್ವರ್ಗಕ್ಕೆ ಹೋಗ್ಬೇಕು ಅಂತಾನೆ ಡಿಸೈಡ್ ಮಾಡಿರ್ತಾರೋ ಅವರು ತುಂಬಾ ರೀತಿಯಾದಂತಹ ಶಾಸ್ತ್ರ ಪ್ರಕಾರವಾಗಿ ಆಚರಣೆಗಳನ್ನೆಲ್ಲ ನಡೆಸಿ ನಂತರ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿ ಪುಣ್ಯವನ್ನ ಗಳಿಸಿ ಅದಾದ ನಂತರ ಸ್ವರ್ಗವನ್ನ ಸೇರ್ತಾರೆ. ಅವರ ಪುಣ್ಯದ ಕೌಂಟ್ ಅಂತ ಹೇಳ್ತೀವಲ್ವಾ, ಅದು ಇರುವ ತನಕ ಸ್ವರ್ಗದಲ್ಲೇ ಇರ್ತಾರೆ. ಅದೇ ಈ ಯೋಗ ಮಾಡಿಕೊಂಡು ದೇವರನ್ನ ಧ್ಯಾನಿಸ್ತಾ ಮಧ್ಯದಲ್ಲಿ ಬಿಟ್ಟು ಅಕಸ್ಮಾತಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿದ್ರು ಅಂಥವರು ಸ್ವರ್ಗಕ್ಕೆ ಹೋಗಿ ಸೇರ್ತಾರೆ. ಮತ್ತೆ ಅವರು ಸ್ವರ್ಗಕ್ಕೆ ಸೇರ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಪುಣ್ಯ ಗಳಿಸ್ದಂಗೆ ಇವ್ರು ಗಳಿಸಿರ್ಬೇಕಂತಾನೆ ಇಲ್ಲ. ಅವರು ಅವರ ಪುಣ್ಯ ಕೌಂಟ್ ಮುಗಿಯೋ ತನಕ ಅಲ್ಲಿರಿದ್ರೆ ಇವ್ರದ್ದು ಹಂಗಲ್ಲ, ಅವ್ರಕ್ಕಿಂತ ದೀರ್ಘಕಾಲದಲ್ಲಿ ಇದ್ದು ಮತ್ತೆ ಪುನರ್ಜನ್ಮವನ್ನ ಪಡೆದು ಯೋಗವನ್ನ ಶುರು ಮಾಡುವಂತ ಅವಕಾಶ ಅವ್ರಿಗೆ ಸಿಗತ್ತೆ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ. ಇದರರ್ಥ ಏನಂದ್ರೆ ಯೋಗದ ಮಹಿಮೆ ಅಷ್ಟು ಹೆಚ್ಚು ಅಂತ.